ಶ್ರೀ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಇವತ್ತಿನ ನೇರ ರಾಜಕಾರಣ ಮತ್ತು ಸಮಾಜ ಈ ಹುಣ್ಣಿಮೆಯ ಉತ್ಸವದಲ್ಲಿ ಆ ಕಾರಣಕ್ಕೋಸ್ಕರವಾಗಿ ಸೀಮಿತವಾಗಿ ಇಟ್ಕೋತಾ ಇದ್ದೀನಿ ಟೈಮನ್ನು. ಬಂಧುಗಳೇ, ಸ್ವಾಮಿಗಳು ಈಗಾಗಲೇ ಕೆರೆಗೆ ನೀರನ್ನು ತಂದಿದ್ದಾರೆ, ಬೀದಿಯಲ್ಲಿದ್ದ ಫ್ಲೆಕ್ಸ್ಗಳನ್ನು ಆಚೆಗೆ ಹಾಕಿದ್ದಾರೆ. ಅಷ್ಟು ಹೇಳಿದ್ರೆ ಸಾಕಾಗುತ್ತೆ. ಸೊಸೈಟಿಯಲ್ಲಿ ಎಷ್ಟು ಶುದ್ಧೀಕರಣವನ್ನು ಮಾಡ್ತಾ ಇದ್ದಾರೆ ಸ್ವಾಮಿಗಳು ಅಂತ ಅಂದ್ಬಿಟ್ಟು. ಸ್ವಾಮಿಗಳ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ. ಸಜ್ಜನರು, ಸೌಜನ್ಯರು, ನ್ಯಾಯಮೂರ್ತಿಗಳು, ಆಮೇಲೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಬಹುತೇಕ ಎಲ್ಲ ವಿಚಾರಗಳಲ್ಲೂ ಕೂಡ ಜ್ಞಾನವನ್ನು ಪಡ್ಕೊಂಡು ಅದನ್ನು ನಿಮ್ಗೆಲ್ರಿಗೂ ಹಂಚ್ತಾ ಇದ್ದಾರೆ, ನಮ್ಮನ್ನೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅಲ್ಲಿಗೆ ನಿಲ್ಲಿಸಿ ನೇರ ವಿಚಾರಕ್ಕೆ ಬರ್ತೀನಿ ಬಂಧುಗಳೇ. ಹುಣ್ಣಿಮೆ ಉತ್ಸವದ ಬಗ್ಗೆ, ಸಿರಿಮಠದ ಬಗ್ಗೆ ನಾನು ಏನು ಹೇಳಕ್ ಹೋಗಲ್ಲ. ರಾಜಕಾರಣ ಮತ್ತು ಇವತ್ತು ಸಮಾಜ ಇರ್ಲಿ ಅಭಿಮಾನಿಗಳು ರಾಜಕಾರಣ ಅನ್ನೋದು ಹಿಂದೆ ಸೇವೆ ಆಗಿತ್ತು, ಈಗ ಅದು ಅಧಿಕಾರ ಆಗಿದೆ. ಸಮಾಜದಲ್ಲಿ ಒಳ್ಳೆಯ ಬದುಕಬೇಕಾದ್ರೆ ಹಿಂದೆ ಮಾನ ಮರ್ಯಾದೆ ಮುಖ್ಯ ಆಗಿತ್ತು. ಈಗ ಅಧಿಕಾರ, ಆಸ್ತಿ, ದುಡ್ಡು ಮುಖ್ಯ ಅಂತ ಆಗಿದೆ. ಇಲ್ಲಿರೋರೆಲ್ಲ ಬಹುತೇಕ ರೈತಾಪಿ ಜನರೇ. ನಾವು ಬಹುತೇಕ ಶೇಕಡಾವಾರು 80ಕ್ಕೂ ಹೆಚ್ಚು ನಾವೇ. ನನಗೊಂದು ಸರ್ವಜ್ಞನ ಗಚ್ಚನ ಜ್ಞಾಪಕ ಬರುತ್ತೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿಯಂ ರಾಟಿ ನಡೆದುದಲ್ಲದೆ ಮಾತಿನಲ್ಲಿ ಸೋತವನೇ ಜಾಣ ಅಂತ. ಇವತ್ತು ಈ ರಾಜಕಾರಣವನ್ನು ನಾವು ಬೇರೆ ರೀತಿ ನೋಡಬೇಕಾಗಿದೆ. ಬಹಳ ಕೇಳಿಸ್ಕೊಳ್ಳಿ. ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಲ್ಲ, ಕೋಟಿ ವಿದ್ಯೆಗಳಲ್ಲಿ ಲೂಟಿ ವಿದ್ಯೆಯೇ ಮೇಲು ಅನ್ನುವ ವಿಚಾರ ಬಹಳ ಪ್ರಚಾರದಲ್ಲಿ ಇಟ್ಕೋಬೇಕಾಗಿದೆ. ಸರ್ವಜ್ಞ ಅವತ್ತು ಬರೆದಿಲ್ಲ ಇದನ್ನ. ಕೋಟಿ ವಿದ್ಯೆಗಿಂತ ಲೂಟಿ ವಿದ್ಯೆಯೇ ಮೇಲು. ಅದು ಯಾವ ಪಕ್ಷಗಳಲ್ಲಾಗ್ಲಿ, ಯಾರೇ ರಾಜಕಾರಣಿಗಳಾಗ್ಲಿ. ನೀರಿತ್ತು ಅಲ್ಲಿ. ಈಗ ರಾಜಕೀಯ ಏನಾಗಿದೆ? ಒಂದು ಪಕ್ಷ ಹಿಂದುತ್ವವನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದೆ, ಉಳಿಸಿ ಅಂತ. ಒಂದು ಪಕ್ಷ ಹಿಂದುತ್ವ ಉಳಿಸಿ ಅಂತ ಹೋಗ್ತಾ ಇದೆ, ಇನ್ನೊಂದು ಪಕ್ಷ ಸಂವಿಧಾನ ಉಳಿಸಿ ಅಂತ ಇದ್ದಾರೆ, ಇನ್ನೊಂದು ಪಕ್ಷ ನಮ್ಮ ಪಕ್ಷ ಉಳಿಸಿ ಅಂತಿದ್ದಾರೆ. ಇವತ್ತು ನಮ್ಮ ಕಣ್ಣೆದುರಿಗಿರ್ತಕ್ಕಂಥದ್ದು ರಾಜಕಾರಣವನ್ನು ಯಾತಕ್ಕೆ ತೀಕ್ಷ್ಣವಾಗಿ ಹೇಳ್ತಾ ಇದ್ದೇನೆ ಅಂದ್ರೆ, ಸ್ವಾತಂತ್ರ್ಯದ ಪೂರ್ವದ ರಾಜಕಾರಣ ಬೇರೆ, ಸ್ವಾತಂತ್ರ್ಯದ ನಂತರ ಗಾಂಧೀಜಿಯವರ ಸ್ವಾತಂತ್ರ್ಯ ತಂದು ಕೊಟ್ಟ ಮೇಲೆ ಅಂಬೇಡ್ಕರ್ ಸಂವಿಧಾನದಲ್ಲಿ ಅಡಿಯಲ್ಲಿ ಬಂದಂತ 75ನೇ ವರ್ಷದಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂದ್ರೆ, ಒಂದು ಸಂವಿಧಾನವನ್ನ ಓದದೇ ಇದ್ರು ಉಳಿಸಬೇಕು ಅಂತಾರೆ, ಇನ್ನೊಬ್ರು ಹಿಂದುತ್ವವನ್ನ ಸರಿಯಾದ ರೀತಿಯಲ್ಲಿ ಅರ್ಥನೆ ಮಾಡ್ಕೊಳ್ಳದೆ ಅದನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ, ಇನ್ನೊಂದು ಪಕ್ಷ ನಮ್ಮ ಕುಟುಂಬ, ನಮ್ಮ ಪಕ್ಷ ಉಳಿಲಿ. ಇದು ರಾಜಕೀಯ ಪಕ್ಷದ ಪರಿಸ್ಥಿತಿ ಅಂತ ನಾನು ಹೇಳ್ತಾ ಇದ್ದೀನಿ. ಬಂಧುಗಳೇ, ಇದಕ್ಕೆ ಸುಳ್ಳು ಬೊಗಳೆ ಅಂತ ಹೇಳ್ತೀನಿ. ಇದನ್ನು ನಾವು ಕೇಳಬೇಕಾಗಿದೆ ಇವತ್ತು. ಪ್ರತಿನಿಧಿಗಳೇ, ಮೊದಲು ದೇಶ ಉಳಿಸಿ, ಈ ಸಮಾಜದಲ್ಲಿ ಸಾಮರಸ್ಯ ಉಳಿಸಿ, ಬಡಬಗ್ಗರ ಪ್ರಾಣ ಉಳಿಸಿ ಅಂತ ನಾವು ಕೇಳ್ಕೋಬೇಕಾಗಿದೆ. ಇವತ್ತಿನ ದಿವಸ ಉಳಿಸಬೇಕಾಗಿರೋದು ಸಂವಿಧಾನ ಅಲ್ಲ, ಅದಿದೆ, ಪಕ್ಷವೂ ಇರ್ತದೆ. ಬಡಬಗ್ಗರ ನೀತಿಯನ್ನ, ಬಡಬಗ್ಗರ ಬದುಕನ್ನ ಉಳಿಸಬೇಕಾಗಿದೆ. ರಾಜಕಾರಣಿಗಳು, ಮತದಾರರು ಹಣ ಕೇಳ್ತಾರೆ ಅಂತ ಬಡ್ಕೋತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಕೊಡ್ತಿದ್ದೀವಿ. ರಾಜಕಾರಣಿಗಳು ಏನ್ ಹೇಳ್ತಾರೆ? ಹಣ ಕೊಡ್ತಾರೆ, ಹಣ ಕೇಳ್ತಾರೆ, ಅದು ಕೊಡ್ತಿದ್ದೀವಿ ಜನ ಅಂತಾರೆ. ಜನ ಹೇಳ್ತಾರೆ ಅವರು ಬಡ್ಡಿ ಮಕ್ಕಳು ಬಂಡಿಗಟ್ಲೆ ದುಡ್ದಿದ್ದಾರೆ, ಅದನ್ನು ಕಿತ್ಕೊಳ್ಳೋದಕ್ಕೋಸ್ಕರ ನಾವು ಓಟ್ ಹಾಕಕ್ ಬರ್ತಾ ಇದ್ದೀವಿ. ಅವರು ಕೊಡ್ತಾರೆ, ಇವರು ಭ್ರಷ್ಟಾಚಾರಿಗಳು. ನೀವು ಹೇಳ್ತಾ ಇದ್ದೀರಾ ಅವ್ರು ಕೊಡ್ತಾರೆ, ನಾವ್ ಯಾಕೆ ಬಿಡಬೇಕು ಅನ್ನೋ ತರದಲ್ಲಿ. ಅದು ಸತ್ಯನೇ ಒಂದು ರೀತಿಯಲ್ಲಿ. ಆದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರಿನಾ? ಭ್ರಷ್ಟಾಚಾರಿಗಳಿಂದ ಮಾಡಿದವ್ರು ಯಾರು? ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಜನರಿಗೆ ಹಣ ತೋರಿಸಿ ಭ್ರಷ್ಟಾಗೊಳಿಸಿದವರು ನಾವೇ, ರಾಜಕಾರಣಿಗಳು. ಹಿಂದೆ ನಮ್ಮ ಜನ, ನಾನು ಹಿಂದೆ ಚುನಾವಣೆಯಲ್ಲಿ ನಿಂತಿದ್ದೆ, ಹಣ ಕೊಟ್ಟು ನಮ್ಮನ್ನು ಗೆಲ್ಲಿಸ್ತಾ ಇದ್ರು, ಊಟ ಹಾಕಿ ನಮ್ಮನ್ನು ಗೆಲ್ಲಿಸ್ತಾ ಇದ್ರು, ದಾಸೋಹ ಮಾಡಿ ನಮ್ಮನ್ನು ಗೆಲ್ಲಿಸ್ತಾ ಇದ್ರು ಚುನಾವಣೆಯಲ್ಲಿ. ಇವತ್ತೇನಾಗಿದೆ? ಹಂಡೆಯಲ್ಲಿ ಇವತ್ತು ನಾವು ಅಧಿಕಾರಕ್ಕೆ ಬಂದ ಮೇಲೆ ಹಂಡೆಯಲ್ಲಿ ಹಣ ಮಾಡ್ತೀವಿ, ಕಿಂಡಿಯಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ ನಿಮಗೆ. ಇದಕ್ಕೆ ರಾಜಕೀಯನ ನಾವು ಒಪ್ಕೋಬೇಕಾದ ಪರಿಸ್ಥಿತಿ ಇದೆ. ಬಹುತೇಕ ನಿಮಗೆ ಬಹಳ ಅರ್ಥ ಆಗುತ್ತೆ ಈ ವಿಚಾರಗಳು. ಯಾರನ್ನು ಉದ್ದೇಶಿ ನಾನು ಮಾತಾಡ್ತಾ ಇಲ್ಲ. ಸಾರ್ವಜನಿಕ ಜೀವನದಲ್ಲಿ ಈಗ ಅಟ್ಟಹಾಸ ಜಾಸ್ತಿ ಆಗಿದೆ. ಹಿಂದೆ ನಮ್ಮ ನಾಟಕಗಳಲ್ಲಿ ಒಂದಿತ್ತು ಸ್ವಾಮಿಗಳೇ, ಅಬ್ಬರ ಅನ್ನೋದು ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಬಲರೇ ಎನ್ನಯ್ಯ ಸಮಾನರಾರು ದರೆಯೊಳಗಾರಿಹರೈ, ಬಲರೇ ಎನ್ನಯ್ಯ ಸಮಾನರಾರು ದರೆಯೊಳಗಾರಿಹೈ ಅಂತ ಆಡ್ತಾ ಇದ್ರಲ್ಲ, ಅದನ್ನ ನಮ್ಮ ರಾಜಕಾರಣಿಗಳು ಆಡ್ತಾ ಇದ್ದಾರೆ ಇವಾಗ. ದರೆಯೊಳಗೆ ಯಾರಿದ್ದಾರೆ? ನಮ್ಮ ಅಟ್ಟಹಾಸಕ್ಕೆ ಯಾವುದಕ್ಕೂ ಅಡ್ಡಿ ಇಲ್ಲ ಅಂತ. ಆ ಅಬ್ಬರಕ್ಕೆ ಕಾರಣ ಇಲ್ಲಿರುವ ಬಂಡಿ ಹಣ.
ಹಿಂದೆ ಬಕಾಸುರನಿಗೆ 12 ಬಂಡಿ ಅನ್ನ ಕೊಡಬೇಕು ಅಂತ ಒಂದು ಒಪ್ಪಂದ ಆಗಿತ್ತಂತೆ, ನಮ್ಮ ರಾಮ ಇದರಲ್ಲಿ ಕಳಿಸ್ಬೇಕು ಅಂತ ಆಯ್ತು. ಈಗ ಇವರಿಗೆ ಬಂಡಿಗಟ್ಟಲೆ ಹಣ ಕಳಿಸ್ಬೇಕು. ಹಣ ಇಲ್ಲದೆ ಏನೂ ಮಾಡಕ್ ಸಾಧ್ಯ ಇಲ್ಲ. ಇವತ್ತಿನ ಪರಿಸ್ಥಿತಿ ಎನ್ನುವ ಪರಿಸ್ಥಿತಿಗೆ ನಾವು ನಿರ್ಮಾಣ ಆಗಿದ್ದೇವೆ. ಇವರ ಅಬ್ಬರ ಅಟ್ಟಹಾಸಕ್ಕೆ ಪಾಪ ಜನರು ಎದುರು ಬಿಡ್ತಾರೆ. ಅಬ್ಬರಿಸಿ ಬೊಬ್ಬಿರಿಸೋದಿಲ್ಲರಿಗೂ ಭಯವಿಲ್ಲ, ಇದು ಹೇಳಬೇಕಾಗಿದೆ ನಾವು. ಆದ್ರೆ ಈ ಬಬುರ್ವಾನ ಹೇಳ್ದಂಗೆ ತೊಡೆ ತಟ್ಟು ನಿಲ್ಲಕ್ ಸಾಧ್ಯನಾ ನಮ್ಮ ಜನರ ಕೈಲಿ? ಅಬ್ಬರಿಸಿ ಬೊಬ್ಬಿರಿಸಲಿಲ್ಲ ಯಾರಿಗೂ ಸ್ಥಿತಿಯಲ್ಲಿ ನಾವಿದ್ದೀವ ಇವತ್ತು. ಈ ಕಲಿಯುಗದ ಕಂಸ ದುರ್ಯೋಧನರು ನನ್ನನ್ನು ಸೇರಿಸಿ, ಈ ಕಲಿಯುಗದ ಕಂಸ ದುರ್ಯೋಧನರು ಮುಚ್ಚು ಬಾ ನಿನ್ನ ರುಂಡ ಮುಂಡೆಗಳನ್ನು ಚಂಜಾಡಿ ಬಿಡಿವೆ ಅನ್ನುವ ಸ್ಥಿತಿಯಲ್ಲಿ ನಾವಿದ್ದೀವಿ. ಮಾತುಕತೆ ಯಾವ ಲೆವೆಟ್ಗೆ ಹೋಗಿದೆ ಅನ್ನೋದು ಯೋಚನೆ ಮಾಡಿ. ನೀವು ಇತ್ತೀಚೆಗೆ ಗಮನಿಸಿರಬಹುದು, ಗಮನಿಸ್ತಿದ್ರೆ ಬಹಳ ಮಾಡಿರ್ತೀರಿ. ದೊಡ್ಡ ದೊಡ್ಡ ನಾಯಕರುಗಳ ಹುಟ್ಟಿದಬ್ಬ ಆಚರಿಸ್ತಾರೆ. ನಾವೆಲ್ಲರೂ ನಾಚಿಕೆ ಪಡ್ಬೇಕು. ಇವತ್ತಿನ ದಿವಸ ಹುಟ್ಟಿದಬ್ಬ ಆಚರಿಸ್ತೀವಿ. ಅದು 59 ಆಗಿರ್ಲಿ, 60 ಆಗಿರ್ಲಿ, 28 ಆಗಿರ್ಲಿ, ಹುಟ್ಟದ ಎಷ್ಟು ಖರ್ಚು ಮಾಡ್ತೀವಿ? 10, 15, 1000, 100 ಅಲ್ಲ, ಕೋಟಿಗಟ್ಟಲೆ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀವಿ ಬಂಧುಗಳೇ ಹುಟ್ಟಿದ ಹಬ್ಬಕ್ಕೆ. ಆ ಖರ್ಚು ಮಾಡೋ ಹಣದಲ್ಲಿ 106 ಶಾಲೆಗಳನ್ನು ತೆರೀಬಹುದು, ದುರಸ್ತಿ ಮಾಡಿಸಬಹುದು, ಸೌಲಭ್ಯ ಕೊಡಬಹುದು, 10 ಹಳ್ಳಿಗಳ ಅನುಕೂಲ ಮಾಡಿಕೊಡ್ಬಹುದು. ಆದ್ರೆ ಅಲ್ಲಿ ನಡೆಯೋದೇನು? ಮೆರವಣಿಗೆ, ಪರಾಕ್, ರಾಜಾದಿರಾಜ ಮಾರ್ತಾಂಡ ತೇಜ ಕೊತ್ತಂಬರಿ ಬೀಜ, ಬಹುಪರಾಕ್ 106 ಕೋಟಿ ಖರ್ಚು ಮಾಡಿ ಈಗ ಹಿಂದೆಲ್ಲ ಮಂತ್ರಿಗಳಿಗೆ, ಶಾಸಕರಿಗೆ, ಸ್ವಾಮಿಗಳಿಗೆ, ಹೆಡ್ ಮಾಸ್ಟರ್ಗಳಿಗೆ ಆರಾತುರಾಯಿ ಆಗ್ತಿದ್ರು. ಆರಾತುರಾಯಿ ಗೌರವಿಸೋಕ್ಕೋಸ್ಕರ ಇದೊಂದು ಒಳ್ಳೆ ಪದ್ಧತಿ, ಒಳ್ಳೆ ಅಭಿರುಚಿ. ಅಂದ್ರೆ ಸುಗಂಧ, ಹೂವು ಅಂದ್ರೆ ಸುಗಂಧ, ಸುಂದರ, ಚೆಲುವು, ಪವಿತ್ರ, ಒಪ್ಕೊಳ್ಳೋಣ. ಆದ್ರೆ ಈಗೇನಾಗಿದೆ? ಕುತ್ತಿಗೆಗೆ ಹಾರ ಹಾಕ್ತಾ ಇಲ್ಲ. ನಾವೀಗ ಹಾರ ಹಾಕಕ್ಕೆ ಏನ್ ತರ್ತಾ ಇದ್ದೀವಿ? JCB ತರ್ತಾ ಇದ್ದೀವಿ. ನೋಡಿದ್ದೀರಾ ನೀವತ್ತು? ಬುಲ್ಡೋಜರ್. ಅದು ಬುಲ್ಡೋಜರ್ ಇರೋದು ಏನಕ್ಕೆ? ಗುಂಡಿ ಕೂತ್ರ ಮುಚ್ಚಕ್ಕೆ, ಎತ್ತಾಕಕ್ಕೆ, ಕೆರೆಗಳು ಉಳೆತ್ತಾಕಕ್ಕೆ. ನಾವಿಲ್ಲಿ ತರ್ತಿರೋದೇನಕ್ಕೆ? ಈ ರಾಜಕಾರಣ, ದುಡ್ಡು ಹೊಡೆದಿರೋ ರಾಜಕಾರಣಿಗಳ ಹಾರ ಹಾಕಕ್ಕೆ JCB ಇಂದ ತರ್ತಾ ಇದ್ದೀವಿ. ಅಯ್ಯೋ ರಾಮ, ಹಾರ ಕೂಡ ಹೂವಿಂದಲ್ಲ. ಜ್ಞಾಪಕ ಇರಲಿ. ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಅನಾನಸ್ಸು, ಬನಾನಸ್ಸು, ಬಾಳೆಹಣ್ಣು, ಕುಂಬಳಕಾಯಿ, ಸೋರೆಕಾಯಿ. ಆ ಹಾರ ದೊಡ್ಡದಾಗಿರುತ್ತೆ. ಅದಕ್ಕೆ ತಲೆ ಕೊಡ್ಬೇಕು ಅಂತ ನಾವು ಇಲ್ಲಿ ಕೂತಿರೋ ರಾಜಕಾರಣಿಗೆಲ್ಲ ಟ್ರೈ ಮಾಡ್ತಿರ್ತೀವಿ. ಬಡ್ಡಿ ಮಗುಂದ ಏನಾದ್ರೂ ಹಾರ ಹಾಕಿದ್ರೆ ಆ ನಾಯಕನ ಆದಿಯಾಗಿ ಎಲ್ಲ ಪಚಕ್, ತಿಂಡಿನೂ ತಿನ್ನಂಗಿಲ್ಲ, ನಾವು ಬದುಕಂಗಿಲ್ಲ. ಬೇಕೇನ್ರಿ ಇದು? ಇದನ್ನ ನಾವು ಯಾಕೆ ಸ್ವಾಗತಿಸ್ತಾ ಇದ್ದೀವಿ? ನೀವು ಯಾಕೆ ಅದನ್ನು ಮಾಡ್ತಾ ಇದ್ದೀರಾ? ಯಾಕೆ ಮಾಡಿಸ್ಕೊತಾ ಇದ್ದಾರೆ? ಇಲ್ಲಿ ಒಂದು ಕಾರಣ ಇದೆ. ಹೂವಿನ ಹಾರ ಹಾಕದವನಿಗೆ ನಾನು ಎಷ್ಟು ದೊಡ್ಡ ಮನುಷ್ಯ ಅನ್ನೋ ಅಹಂಕಾರ ತೋರ್ಸೋದಕ್ಕೆ, ಹಾಕಿಸ್ಕೊಳ್ಳೋನು ದುರಹಂಕಾರ ತೋರ್ಸಕ್ಕೆ. ಇದನ್ನ ಮಾಡಿರಂಗಿದ್ರೆ ಮಾಡ್ರಪ್ಪ. ಹಾಕೋನು ಅಹಂಕಾರಿ, ಹಾಕಿಸ್ಕೊಳ್ಳೋನು ದುರಹಂಕಾರಿ. ರಾಜ್ಯಕ್ಕೆ ಯಾವುದೇ ರೀತಿಯ ಅನುಕೂಲ ಇಲ್ಲ ಅನ್ನೋದನ್ನ ನಾನು ನಿಮ್ಗೆ ಈ ಮಾತಿನಲ್ಲಿ ಹೇಳ್ತಾ ಇದ್ದೀನಿ. ಇದರ ಲೀಡಿಗೆ ದುರಹಂಕಾರ ಆಗುತ್ತೆ. ಇದಾದ ಮೇಲೆ ಜೀವನದ ಸಾಮಾಜಿಕ ಮೌಲ್ಯಗಳು ಪ್ರಾಕೃತಿಕ ನೆಲೆಯಲ್ಲಿ ಆವಿಷ್ಕಾರಗೊಳ್ಳದೆ ಏರುಪೇರಾದರೆ ಬದುಕು ಹೇಗೆ ದುಸ್ತರವಾಗಬಹುದು? ಪ್ರತಿಯೊಬ್ಬರೂ ಜೀವನದ ತಮ್ಮ ತಮ್ಮ ಪಾತ್ರಗಳನ್ನು ಸಮರ್ಪಕವಾಗಿ ನಿರ್ವಹಿಸಿದರೆ ಹೋದಲ್ಲಿ ಇಡೀ ವ್ಯವಸ್ಥೆ ಹೇಗೆ ದುರಂತಕ್ಕೆ ಒಳಗಾಗಬಹುದು ಎಂಬುದಕ್ಕೆ ಇದೆಲ್ಲ ಸಾಕ್ಷಿ. ಬಸವಣ್ಣನವರು ಆಗ್ಲೇ ಒಂದು ಮಾತು ಹೇಳಿದ್ರು, ಅಂತ ಪರಿಸ್ಥಿತಿ ಬಿಡಿಸಿ ಹೇಳ್ಬೇಕಾಯ್ತೆ. ಒಲೆ ಹತ್ತಿ ಊರಿದೊಡೆ ನಿಲ್ಲಲು ಬಹುದಲ್ಲದೆ ದರೆ ಹತ್ತಿ ಊರಿದೊಡೆ ನಿಲ್ಲಲು ಬಾರದು. ಏರಿ ನೂರಿಂಬಡೆ ಬೇಲಿ ಬೇಳೆ ಮೇಯುವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿ ಮಲಹಾಲ ನಂಜಾಗಿ ಕೋಲುವಡೆ, ಇನ್ನಾರಿಗೆ ದೂರೋದು. ತಾಯಿ ಹಾಲು ವಿಷ. ಏನ್ ಹೇಳ್ತೀರಾ? ನಾರಿ ಮನೆಯಲ್ಲಿ ಕಳ್ತಾನ, ಬೇಲಿನೇ ಎದ್ದು ನೀರು ಕುಡಿಯಕ್ಕೆ ಶುರು ಮಾಡಿದೆ. ಯಾರಿಗೆ ಹೇಳ್ತಾ ಇದ್ದೀರಾ? ಇವತ್ತು ಈ ಪಕ್ಷ ಆ ಪಕ್ಷದಲ್ಲಿ ಇಡೀ ದೇಶದಲ್ಲಿ ರಾಜಕಾರಣ ಮತ್ತು ಸಮಾಜ. ಹಿಂದೆ ಸಮಾಜ ರಾಜಕಾರಣ ಒಟ್ಟಿಗೆ ಹೋಗ್ತಿತ್ತು, ಈಗ ವಿರುದ್ಧ ನಕ್ಕಲಿದ್ದಾವೆ. ಅದರ ಕೆಲಸನೇ ಬೇರೆ. 5 ವರ್ಷದ ತನಕ ರಾಜಕಾರಣಿಗಳಿಗೂ ಸಮಾಜಕ್ಕೂ ಸಂಬಂಧ ಇಲ್ಲ. 5 ವರ್ಷದ 1 ತಿಂಗಳಲ್ಲಿ ರಾಜಕಾರಣಿಗಳಿಗೂ ಇವ್ರಿಗೂ ಬಹಳ ನಿಕಟ ಸಂಬಂಧ. ಇವರು ಅವತ್ತೊಂದು ದಿವಸಕ್ಕೋಸ್ಕರ ನಾವು ಸಮಾಜದಲ್ಲಿ ಇದ್ದೀವಿ ಅಂತ ತೋರಿಸ್ಕೊಳ್ಳೋದು. ಇದು ಇವತ್ತಿನ ಪರಿಸ್ಥಿತಿಯಲ್ಲಿ ಆಗಿರ್ತಕ್ಕಂಥದ್ದು. ಏನ್ ಮಾಡ್ಬೇಕು? ಇದಕ್ಕೆ ಏನ್ ಮಾಡ್ಬೇಕು? ದಂಗೆ ಹೇಳಬೇಕು, ಕೂಗಾಕಬೇಕು, ದಂಡಿಸ್ಬೇಕು, ಸಿಕ್ಕಲ್ಲಿ ಚೀಮಾರಿ ಹಾಕ್ಬೇಕು. ಯಾವುದರಿಂದ ನಾನು ಹೇಳೋದಿಲ್ಲ, ಯಾಕೆಂದ್ರೆ ಎಲ್ಲ ನಮ್ಮವರೇ ಕೂತಿದ್ದಾರೆ. ಇಲ್ಲ ಇಲ್ಲಿ ಚೀಮಾರಿ ಅಂತೂ ಹಾಕ್ಬೇಕಾಗಿದೆ ಅಲ್ವಾ? ಮಖಕ್ಕೆ ಮಂಗಳಾರತಿ ಹತ್ತಬೇಕು ನಮ್ಮವ್ರಿಗೆ. ಯಾಕೆ? ನಮ್ಮವ್ರಿಗೆ ಬುದ್ಧಿ ಇಲ್ವಾ? ನಮ್ಮವನು ಚುನಾವಣೆಯಿಂದ MLA ಆಗ್ಬೇಡ್ವಾ? ನಮ್ಮಲ್ಲಿ ಏನು ಆಗೋಕ್ ಸಾಧ್ಯನೇ ಇಲ್ವಾ? ಅವರೇ ಆಗ್ಬೇಕಾಗಿದ್ಯಾ? ಅಧಿಕಾರಕ್ಕೆ ಬರೋಕ್ ಮುಂಚೆ ಹೇಳ್ತಾ ಇದ್ರು ಒಬ್ರು ಮುಖಂಡರು, ಹೆಸರು ಹೇಳೋದಿಲ್ಲ ನಾನು,
ಚುನಾವಣೆಯಲ್ಲಿ ಗೆದ್ದು ಬಂದ ಅಧಿಕಾರಿಗಳ ಇವರಿಗೆ ನಾಯಕರಿಗೆ ಹೇಳ್ಕೊಟ್ರು ನಮ್ಗೆ. ಅವಾಗ ನಾನು ಕೂಡ ಚುನಾವಣೆ ಹೋಗ್ತಿದ್ದೆ. ಇವರು ಅವನಕ ಕೆಲಸ ಮಾಡ್ತಾವನೆ, ಅಧಿಕಾರಿ ಲಂಚ ತಿಂತಾ ಇದ್ದಾನೆ, ಈ ಸರ್ಕಾರ ಸರಿಗಿಲ್ಲ, ಅಲ್ಲಿ ಬಡಿಗೆ ತಗೊಂಡ್ ಬಡೀರಿ ಓಟ್ ಕೇಳಕ್ ಹೋಗುವಾಗ. ಓಟ್ ಗೆದ್ದಾದ್ಮೇಲೆ ಹಂಗೆ ಜನ ಬಂದ್ರು ಬಡಿಯಕ್ಕೆ, ತಡೀರಿ ಸ್ವಲ್ಪ ತಡೀರಿ, ಅವತ್ತು ನಾನು ಹೇಳಿದ್ ತಪ್ಪಾಗಿದೆ, ಅನುಸರಿಸ್ಕೊಂಡು ಹೋಗೋಣ ಅನ್ನೋ ಈ ವಸ್ತಿನ ಸ್ಥಿತಿ. ಯಾರು ಹೆಸರು ಅಂತ ನಾನು ಹೇಳೋದಿಲ್ಲ. ಬೇರೆಯವರು ಬದುಕಂಗಿಲ್ಲ, ಬಡವರು ಬದುಕು ಪರವಾಗಿ ಆಯ್ತು, ನಿಮ್ಮ ದರ್ಪ ಬಬ್ದಾಳಿಕೆ ಅತಿರೇಕ ಆಯ್ತು, ಹಳ್ಳಿಗಳಲ್ಲಿ ಬಡಿದಾಟ ಒಡೆದಾಟ, ನೆಮ್ಮದಿಯ ಸಮಾಜ ಕಲುಷಿತವಾಯಿತು, ಊರು ಕೇರಿ ಎಲ್ಲ ಹೊಲಸಾಯ್ತು. ಬೇರೆ ಅರ್ಥದಲ್ಲಿ ಹೇಳೋದಿಲ್ಲ, ಹೊಲಸಾಗಿ ಹೋಗಿದೆ. ಏನಿದು ಬೆಂಕಿ ಬಿತ್ತು, ಇದಕ್ಕೆಲ್ಲ ಏನ್ ಮಾಡಬೇಕು? ಕಾರಣ ಯಾರು ಇದಕ್ಕೆಲ್ಲನೂ? ಈಗ ಶುದ್ಧವಾಗಬೇಕಲ್ಲ. ಅದನ್ನೇ ಸ್ವಾಮಿಗಳು ಸುಮಾರು ವರ್ಷದಿಂದ ಇವತ್ತು ಯಾತಕ ಅವ್ರನ್ನ ಬೇಸ್ತೀನಿ ಸರ್ಕಾರ ಮಾಡಬೇಕಾದ ಕೆಲಸವನ್ನ ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿ ಮಾಡ್ತಿದ್ದಾರೆ, ಶುದ್ಧೀಕರಿಸ್ತಿದ್ದಾರೆ. ಏನನ್ನು ಶುದ್ಧೀಕರಿಸ್ತಿದ್ದಾರೆ? ನಮ್ಮ ಬದುಕನ್ನು ಶುದ್ಧೀಕರಿಸ್ತಿದ್ದಾರೆ, ನಮ್ಮ ಬುದ್ಧಿಯನ್ನು ಶುದ್ಧೀಕರಿಸ್ತಾ ಇದ್ದಾರೆ, ನಮ್ಮ ವ್ಯವಸ್ಥೆಯನ್ನು ಶುದ್ಧೀಕರಿಸ್ತಾ ಇದ್ದಾರೆ, ಊರನ್ನ ಶುದ್ಧೀಕರಿಸ್ತಿದ್ದಾರೆ, ರಾಜ್ಯ ದೇಶವನ್ನು ಶುದ್ಧೀಕರಿಸ. ನಾವು ಏನಾಗಿದ್ದೀವಿ? ಓಟಿಗೆ ಬಂದಾಗ ಕೇಳಬೇಕಾಗತ್ತೆ, ಸ್ವಾಮಿ ಹೊಡೀರಿ, ಇವತ್ತು ಕೇಳಬೇಡಿ, ಮಂಗಳಾರತಿ ಎತ್ತಿ, ಆರತುರ ಹಿಡ್ಕೊಂಡಲ್ಲ, ಪೊರ್ಕೆ ತಗೊಂಡು ಮಂಗಳಾರತಿ ಎತ್ತಿ. ಪೊರ್ಕೆ ಇರೋದು ಎರಡು ಕೆಲ್ಸಕ್ಕೆ, ತಪ್ಪು ಮಾಡಿದಾಗ ಹಿಡ್ಕೊಂಡು ಬಡಿಯಕ್ಕೆ, ಗಲೀಜಾದಾಗ ಗುಡಿಸಿ, ಎದುರಿಗೆ ನಿಂತಾಗ ಮಕ ಕೆರೀರಿ, ಕೆಳಗಡೆ ಕಸ ಹೊಡೀರಿ. ಆಗ ಶುದ್ಧ ಆಗುತ್ತೆ, ಊರು ಶುದ್ಧ ಆಗುತ್ತೆ, ದೇಶ ಶುದ್ಧ ಆಗುತ್ತೆ.